ಹಾಯ್ ಎಲ್ಲರಿಗೂ ಅನುಷಾ ಮನೋಹರ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹಸಿ ಅಲಸಂದೆ ಕಾಳಿನ ಮೊಟ್ಟೆ ಸಾರು ಅಥವಾ ಹಸಿ ತಡ್ನಿಕಾಳಿನ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ಬನ್ನಿ ತಿಳಿಸ್ಕೊಡ್ತೀನಿ. ಹಸಿ ಅಲಸಂದೆ ಕಾಳು 1 ಬೌಲ್ ಇದೆ. ನಾಟಿ ಕೋಳಿ ಮೊಟ್ಟೆ 6, ನೀವು ನಾರ್ಮಲ್ ಮೊಟ್ಟೆನೇ ಬಳಸ್ಕೊಳ್ಳಿ. ಕಾಯಿ ತುರಿ 3/4 ಕಪ್ಪು, ಈರುಳ್ಳಿ 1, ಟೊಮೊಟೊ 1, 1.5 ಸ್ಪೂನ್ ಕಡಲೆ, ಕೊತ್ತಂಬರಿ ಸ್ವಲ್ಪ, ಬೆಳ್ಳುಳ್ಳಿ 1 ಗೆಡ್ಡೆ, ಶುಂಠಿ 1/4 ಇಂಚಿದೆ, ಚಕ್ಕೆ 2 ಇಂಚು, ಲವಂಗ 4-5 ಬಿಳಿ ಎಳ್ಳು, 1 ಸ್ಪೂನ್ ಬಿಳಿ ಎಳ್ಳು, 1 ಚಮಚ ಎಣ್ಣೆ 2-3 ಸ್ಪೂನ್ ಇದೆ. ಮಟನ್ ಸಾಂಬಾರ್ ಖಾರದ ಪುಡಿ 2 ಸ್ಪೂನ್ ಇದೆ. ನೀವು ಬೇಕಾದ್ರೆ ಅಚ್ಚ ಖಾರದ ಪುಡಿ, ಧನ್ಯ ಪುಡಿ ಹಾಕ್ಕೊಳ್ಳಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಕಡಲೆ, ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ, ಚಕ್ಕೆ ಲವಂಗ, ಬಿಳಿ ಎಳ್ಳು, ಮಟನ್ ಸಾಂಬಾರ್ ಪುಡಿ ಇಲ್ಲ ಅಂದರೆ ಹಚ್ಮೆಣ್ಸಿನ್ಕಾಯಿ ಪುಡಿ, ಧನ್ಯ ಪುಡಿ 2 ಹಾಕ್ಕೊಳ್ಳಿ ರುಬ್ಬಕ್ಕೆ. ಇಷ್ಟನ್ನು ರುಬ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಸಣ್ಣದಾಗಿ ರುಬ್ಕೋಬೇಕು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿದೆ. ಇವಾಗ ಅಲಸಂದೆ ಕಾಳು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಫ್ರೈ ಆಗಿದೆ ಒಂದು 2 ನಿಮಿಷ. ಇವಾಗ ರುಬ್ಬಿದ ಮಸಾಲೆ ಹಾಕ್ಕೋತೀನಿ. ಮಸಾಲೆ ಸ್ವಲ್ಪ ಫ್ರೈ ಆಗಿ 1 ನಿಮಿಷ. ಮಸಾಲೆ 1 ನಿಮಿಷ ಫ್ರೈ ಆಗಿದೆ. ಇವಾಗ ನೀರು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೀರು ಹೆಚ್ಚಿಸ್ಕೊಳ್ಳಿ. ಫ್ರೆಂಡ್ಸ್, ಮಳ್ತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಎರಡರಿಂದ 3 ನಿಮಿಷ ಕುದಿಸ್ಕೊಂಡು ಮೊಟ್ಟೆ ಹೊಡೆಯೋಣ. ಆಮೇಲೆ ಇವಾಗ ಗ್ಯಾಸ್ ಉರಿನ ಸ್ಲೋ ಆಗಿಟ್ಕೊಂಡು ಮೊಟ್ಟೆ ಹೊಡೆಯೋಣ. ಮೊಟ್ಟೆ ಹೊಡಿತಾ ಇದ್ದೀನಿ ಫ್ರೆಂಡ್ಸ್. ಮೊಟ್ಟೆ ಒಡೆದಾಗಿದೆ. ಇವಾಗ ಸಣ್ಣ ಉರಿಲೇ ಬೇಯಿಸ್ಕೋಬೇಕು. ಪ್ಲೇಟ್ ಮುಚ್ತಾ ಇದ್ದೀನಿ. ಪ್ಲೇಟ್ನ ಓಪನ್ ಮಾಡಿ ನೋಡ್ತೀನಿ. ಫ್ರೆಂಡ್ಸ್ ನೋಡಿ, ಬೆಂದಿದೆ.
ಮೊಟ್ಟೆನ ಒಡೆದು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು, ಬೆಂದೋಗುತ್ತೆ. ಫ್ರೆಂಡ್ಸ್, ಅಲಸಂದೆ ಕಾಳಿನ ಮೊಟ್ಟೆ ಸಾಂಬಾರ್ ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಹಸಿ ಅಲಸಂದೆ ಕಾಳಿನ ಅಥವಾ ಹಸಿ ತಡ್ನಿ ಕಾಳಿನ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.